हरि ओं प्रियविद्यार्थिनः सुप्रभातं सर्वेषां संस्कृतकक्षां हार्दं स्वागतं। प्रियविद्यार्थिनः अस्मिन् वर्गे पण्डितभास्करः विद्वान् रङ्गनाथशर्मणः विचारे इतोपि जानीमः। ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ಪಂಡಿತ ಭಾಸ್ಕರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ವಿದ್ವಾನ್ ರಂಗನಾಥ ಶರ್ಮರ ಮತ್ತಷ್ಟು ಅವರ ಜೀವನದ ಸಾಧನೆಗಳನ್ನು ಈ ಪಾಠದಲ್ಲಿ ಅಭ್ಯಾಸ ಮಾಡೋಣ. ರಂಗನಾಥವರ್ಯಃ ಕಾವ್ಯ ಸಾಹಿತ್ಯ ಅಧ್ಯಯನಾನಂತರಂ ಬೆಂಗಳೂರು ನಗರೆ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯೇ ಉನ್ನತ ಅಧ್ಯಯನಸ್ಯ ಆರಂಭಂ ಅಕರೋತ್. ರಂಗನಾಥವರ್ಯಸ್ಯ ಮೆಟ್ರಿಕ್ 10ನೇ ತರಗತಿ ಪರೀಕ್ಷಾನಂತರಂ ಉನ್ನತ ಅಧ್ಯಯನಾರ್ಥಂ ಕುತ್ರ ಗತವಾನ್? ತಸ್ಯ ಗ್ರಾಮತಃ ಅನಂತರಂ ಬೆಂಗಳೂರು ನಗರಂ ಪ್ರತಿ ಸಹ ಆಗತವಾನ್. ತತ್ರ ಕಿಂ ಅಧ್ಯಯನಂ ಕೃತವಾನ್? ತತ್ರ ಕಾವ್ಯ ಸಾಹಿತ್ಯ ಅಧ್ಯಯನಾನಂತರಂ ಕಾವ್ಯ ಮತ್ತು ಸಾಹಿತ್ಯ ಇವೆರಡು ಅಧ್ಯಯನವನ್ನು ಮುಗಿಸಿದ ನಂತರ ಕಾವ್ಯ ಸಾಹಿತ್ಯ ಈಕ್ವಲ್ ಟು ಪಿ ಯು ಸಿಗೆ ಸಮಾನವಾದಂತಹ ಸಂಸ್ಕೃತದಲ್ಲಿ ಅಧ್ಯಯನ ಮಾಡುವಂತಹ ಒಂದು ಪದ್ಧತಿ ಇದೆ, ಅದು ಕಾವ್ಯ, ಮತ್ತೊಂದು ಸಾಹಿತ್ಯ ಅಂತ ಹೇಳಿ ಸಂಸ್ಕೃತ ಭಾಷೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಅದು ಈಕ್ವಲ್ ಟು PUC ಆಗಿರ್ತದೆ. ಅಂತಹ ಕಾವ್ಯ ಎಂಬ ಪರೀಕ್ಷೆಯನ್ನು ಬರೀತಾರೆ, ಸಾಹಿತ್ಯ ಎನ್ನುವಂತಹ ಸಂಸ್ಕೃತ ಭಾಷೆಯ ಒಂದು ಪರೀಕ್ಷೆಯನ್ನು ಬರೀತಾರೆ. ತಸ್ಯ ಅಧ್ಯಯನಾನಂತರಂ ತಯೋಃ ಕಾವ್ಯ ಸಾಹಿತ್ಯಯೋಃ ಅಧ್ಯಯನಸ್ಯ ಅನಂತರಂ ಬೆಂಗಳೂರು ನಗರಕ್ಕೆ ಬರ್ತಾರೆ. ಬೆಂಗಳೂರು ನಗರೆ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯೇ ಸಂಸ್ಕೃತ ಮಹಾವಿದ್ಯಾಲಯಸ್ಯ ನಾಮ ಚಾಮರಾಜೇಂದ್ರ ಇತಿ. ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಪದವೀಂ ಪ್ರಾಪ್ತು ಗ್ರ್ಯಾಜುಯೇಷನನ್ನು ಪಡೀಲಿಕ್ಕೋಸ್ಕರ ಉನ್ನತ ಅಧ್ಯಯನಸ್ಯ ಆರಂಭಂ ಅಕರೋತ್. PUC ತತ್ಸಮಾನ PUCಯನ್ನು ಮುಗಿಸಿ ನಂತರ ಡಿಗ್ರಿಯನ್ನು ಪಡೀಲಿಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯ ಅಂತ ಇದೆ, ಚಿತ್ರದಲ್ಲಿ ಗಮನಿಸಿ. ಅಲ್ಲಿ ಉನ್ನತ ಅಧ್ಯಯನಸ್ಯ ಆರಂಭಂ ಪದವಿ ಶಿಕ್ಷಣಂ ಪ್ರಾಪ್ತು ಉನ್ನತ ಎತ್ತರ ಎನ್ನುವಂಥ ಅರ್ಥ, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಆರಂಭಂ ಅಕರೋತ್, ಆರಂಭಂ ಅಕರೋತ್. ಅಧ್ಯಯನಸ್ಯ ಪ್ಲಸ್ ಆರಂಭಂ, ಅಧ್ಯಯನಸ್ಯಾರಂಭಂ ಸವರ್ಣ ದೀರ್ಘ ಸಂಧಿ, ಅಕಾರಕ್ಕೆ ಆ ಬಂದು ದೀರ್ಘ ಆಕಾರ ಬಂದಿದೆ. ಅಕರೋತ್ ಮಾಡಿದನು, ಅತ್ರ ಲಂಗ್ ಲಕಾರ, ಕರೋತಿ ಲಟ್ಲಕಾರ, ಅಕರೋತ್ ಮಾಡಿದನು, ಪಾಸ್ಟ್ ಟೆನ್ಸ್. ಮಹತಾ ಕಷ್ಟೇನ ಆತ್ಮವಿಶ್ವಾಸೇನ ಚ ಪಠಿತ್ವಾ ಜೀವನ್ ಭದ್ರಾಣಿ ಪಶ್ಯತಿ ಇತಿ ವಚನಸ್ಯ ಸಾರ್ಥಕ್ಯಂ ಅಕರೋತ್. ಮಹತಾ ಕಷ್ಟೇನ ಸಹ ಪಠಿತವಾನ್, ತುಂಬ ಕಷ್ಟದಿಂದ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮಹತಾ ಕಷ್ಟೇನ ತೃತೀಯ ವಿಭಕ್ತಿ, ಕಷ್ಟಾಭ್ಯಾಂ ಕಷ್ಟೈಹಿ, ಎಷ್ಟು ಕಷ್ಟ, ಮಹತ ತುಂಬ ಎನ್ನುವಂಥ ಅರ್ಥ, ತುಂಬ ಕಷ್ಟದಿಂದ, ಮಹಾಂತೌ ಮಹಾಂತಃ, ತೃತೀಯ ವಿಭಕ್ತಿ ಮಹತಾ ಮಹದ್ಭ್ಯಾಂ ಮಹದ್ಭಿಹಿ ಅಂತೇಳಿ, ಇದು ಎರಡು ಕೂಡ ತೃತೀಯ ವಿಭಕ್ತಿಯಲ್ಲಿದೆ. ಮಹತಾ ಕಷ್ಟೇನ, ಮಹತ್ ಶಬ್ದ, ಮಹತಾ ಮಹದ್ಭ್ಯಾಂ ಮಹದ್ಭಿ, ತುಂಬ ಕಷ್ಟದಿಂದ. ಆತ್ಮವಿಶ್ವಾಸೇನ, ಏವಂ ಕಷ್ಟ ಕೂಡ ಇತ್ತು, ಧೃತಿಗೆಡದೆ ಆತ್ಮವಿಶ್ವಾಸೇನ, ಆತ್ಮವಿಶ್ವಾಸೇನ, ಇದು ಕೂಡ ತೃತೀಯ ವಿಭಕ್ತಿ. ವಿಶ್ವಾಸೇನ, ವಿಶ್ವಾಸಾಭ್ಯಾಂ ವಿಶ್ವಾಸೈಹಿ, ತೃತೀಯ ವಿಭಕ್ತಿ ಏಕವಚನ. ಆತ್ಮವಿಶ್ವಾಸದಿಂದ, ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು, ತನ್ನ ಶಕ್ತಿಯನ್ನು ನಂಬಿಕೆ ಇಟ್ಟುಕೊಂಡು. ಚ ಪಠಿತ್ವ, ಕಷ್ಟದಿಂದ ಮತ್ತು ಆತ್ಮವಿಶ್ವಾಸದಿಂದ. ಪಠಿತ್ವ, ಪಠನಂ ಕೃತ್ವ, ಪಠಿತ್ವ ಅತ್ರ ತ್ವಾಂತ ಭೂತ ಕೃದಂತ ರೂಪ, ಓದಿ ಎನ್ನುವಂಥ ಅರ್ಥ. ತ್ವಾಂತ ಅವ್ಯಯ, ತ್ವಾ ಪ್ರತ್ಯಯ, ಕೊನೆಯಲ್ಲಿ ಪಠಿತ್ವ ತ್ವಾ ಅಂತ ಇದ್ದರೆ ಅದಕ್ಕೆ ತ್ವಾ ಪ್ರತ್ಯಯ ಅಂತ ಕರಿತೇವೆ. ಗತ್ವ ಹೋಗಿ, ಸ್ಮೃತ್ವ ಸ್ಮರಿಸಿ, ತ್ವಾ ಅಂತ ಇದ್ದರೆ ಅದಕ್ಕೆ ತ್ವಾಂತ ಭೂತ ಕೃದಂತ, ಭೂತ ಅವ್ಯಯ ಅಂತ ಕರಿತೇವೆ. ಪಠಿತ್ವ ಓದಿ. ಜೀವನ್ ಭದ್ರಾಣಿ ಪಶ್ಯತಿ ಇತಿ ವಚನಸ್ಯ ಸಾರ್ಥಕ್ಯಂ ಅಕರೋತ್. ಜೀವನ್ ಬದುಕುತ್ತಾ, ಜೀವನ್ ಶತ್ರು ಪ್ರತ್ಯಯ ಕೃದಂತ ರೂಪ. ಭದ್ರಾಣಿ ಪಶ್ಯತಿ, ಭದ್ರಂ ಭದ್ರೇ ಭದ್ರಾಣಿ, ಭದ್ರಂ ನಾಮ ಮಂಗಲಂ, ಶುಭಕರವಾದುದನ್ನು ಒಳ್ಳೆಯದನ್ನು. ಪಶ್ಯತಿ ನೋಡುತ್ತಾನೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಬದುಕುತ್ತಾ, ಜೀವನ್ ಹೆದರಿ ಓಡಿ ಹೋಗುವಂಥದ್ದು, ಪಲಾಯನ ಮಾಡುವಂಥದ್ದಲ್ಲ, ಬದುಕುತ್ತಾ ಒಳ್ಳೆಯದನ್ನೇ ಕಾಣಬೇಕು, ಒಳ್ಳೆಯದನ್ನೇ ಕಾಣುತ್ತಾನೆ ಎನ್ನುವಂಥ ಅರ್ಥ.
ಭದ್ರಂ ಭದ್ರೇ ಭದ್ರಾಣಿ ಮಂಗಳಂ ಅನ್ನುವ ಅರ್ಥ. ಪಶ್ಯತಿ ನೋಡುತ್ತಾನೆ, ಬದುಕುತ್ತಾ ಒಳ್ಳೆಯದನ್ನು ನಾವು ಕಾಣಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಎನ್ನುವಂಥ ಅರ್ಥ. ಅದೇ ರೀತಿಯಲ್ಲಿ ಇತಿ ವಚನಸ್ಯ ಸಾರ್ಥಕ್ಯಂ ಅಕರೋತ್, ಇದೊಂದು ಮಾತು ಇದೆ, ಜೀವನ್ ಭದ್ರಾಣಿ ಪಶ್ಯತಿ ಎನ್ನುವಂತಹ ಮಾತಿನಂತೆ ಇತಿ ವಚನಸ್ಯ ಅನುಸಾರೇಣ ಸಾರ್ಥಕ್ಯಂ ಅಕರೋತ್ ತಸ್ಯ ಜೀವನಂ, ಅವನ ಆ ಮಾತನ್ನು ಸಾರ್ಥಕಗೊಳಿಸ್ತಾರೆ. ಆ ರೀತಿ ಬದುಕಿ ರಂಗನಾಥ ಶರ್ಮರು ಕಷ್ಟದಿಂದ ವಿದ್ಯಾಭ್ಯಾಸವನ್ನು ಪಡಿತಾರೆ, ಜೀವನವನ್ನು ಸಾರ್ಥಕ್ಯಗೊಳಿಸ್ತಾರೆ. ಸಾರ್ಥಕ್ಯಂ ಸಫಲತಾಂ ಪ್ರಾಪ್ತವಾನ್, ಸಫಲತೆಯನ್ನು ಪಡೆದರು. ಅಕರೋತ್ ಅಲ್ಲಂಗಲಕಾರ, ಪಡೆದನು. ಏನನ್ನು? ಸಾರ್ಥಕ್ಯಂ ಅಕರೋತ್, ಸಾರ್ಥಕ್ಯವನ್ನು ಪಡೆದರು. ಆ ವಚನಕ್ಕೆ ಒಂದು ಅರ್ಥವನ್ನು ತಂದುಕೊಟ್ಟರು, ಆ ವಚನದಂತೆ ಅವರು ಬದುಕಿ ತೋರಿಸಿದರು ಎನ್ನುವಂಥ ಅರ್ಥ. ಅಲಂಕಾರ ವ್ಯಾಕರಣ ವೇದಾಂತ ಶಾಸ್ತ್ರೇಷು ವಿದ್ವತ್ ಪದವೀಂ ಸಂಪಾದ್ಯ ಸ್ವ ಅಧ್ಯಯನೇನ ಕನ್ನಡ ಪಂಡಿತ ಪರೀಕ್ಷಾಂ ಅಪಿ ಸಮುತ್ತೀರ್ಣಃ ಅಭವತ್. ಪದವೀಂ ಪ್ರಾಪ್ಯ ಅನಂತರಂ ಸ್ನಾತಕೋತ್ತರ ಪದವೀಂ ಅಪಿ ಪ್ರಾಪ್ತವಾನ್. ಪದವಿ ಡಿಗ್ರಿಯನ್ನು ಪಡೆದು ನಂತರ ಉನ್ನತ ಅಧ್ಯಯನ ಮಾಡಿ ವಿದ್ವತ್ ಪದವಿಯನ್ನು ಪಡಿತಾರೆ, ಪೋಸ್ಟ್ ಗ್ರ್ಯಾಜುಯೇಟ್. ಯಾವ ಯಾವ ವಿಷಯದಲ್ಲಿ? ಅಲಂಕಾರ ವ್ಯಾಕರಣ ವೇದಾಂತ ಶಾಸ್ತ್ರೇಷು, ಅಲಂಕಾರ ಶಾಸ್ತ್ರೇ ವಿದ್ವತ್ ಪದವಿ ಸಂಪಾದಿತವಾನ್. ವಿದ್ವತ್ ಎನ್ನುವಂತಹ ಒಂದು ಡಿಗ್ರಿ ಪದವಿ ಈಕ್ವಲ್ ಟು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ MAಗೆ ಈಕ್ವಲ್ ಆಗಿರುವಂಥದ್ದು. ಯಾವ ಶಾಸ್ತ್ರದಲ್ಲಿ? ಅಲಂಕಾರ ಶಾಸ್ತ್ರದಲ್ಲಿ. ಅಲಂಕಾರ ಶಾಸ್ತ್ರ ಅಂತ ಹೇಳಿದರೆ ಕಾವ್ಯಗಳ ಶೋಭೆಯನ್ನು ಹೆಚ್ಚಿಸುವಂತಹ ಕುರಿತಾದಂತಹ ಅಧ್ಯಯನಕ್ಕೆ ನಾವು ಅಲಂಕಾರ ಶಾಸ್ತ್ರ ಅಂತ ಕರೀತೇವೆ. ಅಲಂಕಾರ ಶಾಸ್ತ್ರೇ ವಿದ್ವತ್ ಪದವೀಂ ಪ್ರಾಪ್ತವಾನ್. ಏವಂ ವ್ಯಾಕರಣಶಾಸ್ತ್ರೇ, ಇನ್ನು ವ್ಯಾಕರಣಕ್ಕೆ ಸಂಬಂಧ ಕೇವಲ ವ್ಯಾಕರಣ ಕುರಿತಾದಂತಹ ವಿಷಯದಲ್ಲಿ ಪ್ರಾವೀಣ್ಯತೆಯನ್ನು ಪಡಿತಾರೆ. ಅದರ ಜೊತೆಗೆ ವೇದಾಂತ, ಹೀಗೆ 3 ವಿಷಯಗಳಲ್ಲಿ, ವೇದಾಂತ ಫಿಲಾಸಫಿಗೆ ಸಂಬಂಧಪಟ್ಟ ಶಾಸ್ತ್ರಗಳಲ್ಲಿಯೂ ಕೂಡ ವಿದ್ವತ್ ಇತಿ ಪದವೀಂ, ವಿದ್ವತ್ ಎನ್ನುವಂತಹ ಈಕ್ವಲ್ ಟು MA ಪೋಸ್ಟ್ ಗ್ರ್ಯಾಜುಯೇಟ್ ಮಾಸ್ಟರ್ ಆಫ್ ಆರ್ಟ್ಸ್. ವಿದ್ವತ್ ಪದವೀಂ, ಪದವಿಯನ್ನು, ಪದವಿ ಶಬ್ದ ಈಕಾರ ಅಂತ ಸ್ತ್ರೀಲಿಂಗ ಪದ. ಪದವಿ, ಪದವ್ಯೋ, ಪದವ್ಯ, ಪದವೀಂ ದ್ವಿತೀಯ ವಿಭಕ್ತಿ, ಪದವಿಯನ್ನು, ಒಂದು ಡಿಗ್ರಿಯನ್ನು ಸಂಪಾದಿತವಾನ್, ಸಂಪಾದಿಸಿ. ಅತ್ರ ಲ್ಯಪ್ ಪ್ರತ್ಯಯ ಅಂತ ಕೃದಂತ ರೂಪ, ಲ್ಯಬಂತಾವ್ಯಯ ಅಂತ ಕರಿತೇವೆ. ಸಂಪಾದ್ಯ ಅಂತ ಹೇಳಿದರೆ ಸಂಪಾದಿಸಿ, ಪ್ರಾಪ್ಯ ಪಡೆದು, ವಿದ್ವತ್ ಎಂಬ ಪದವಿಯನ್ನು ಸಂಪಾದಿಸಿ ಪಡೆದು, ಸ್ವ ಅಧ್ಯಯನೇನ, ಅದರ ಜೊತೆಗೆ ಕಲಿಕೆಯಲ್ಲಿ ಎಷ್ಟು ಅವರಿಗೆ ಆಸಕ್ತಿ ಇತ್ತು ನೋಡಿ, ಸ್ವ ಅಧ್ಯಯನೇನ ಸೆಲ್ಫ್ ಸ್ಟಡಿ, ಸ್ವ ಪ್ಲಸ್ ಅಧ್ಯಯನೇನ, ಅಧ್ಯಾಯೇನ ಸ್ವಾಧ್ಯಾಯೇನ, ತಮ್ಮ ಸ್ವಂತ ಅಧ್ಯಯನದಿಂದ ಕನ್ನಡ ಪಂಡಿತ ಪರೀಕ್ಷಾಂ ಅಪಿ ಸಮುತ್ತೀರ್ಣಃ ಅಭವತ್. ಏನು ಸೆಲ್ಫ್ ಸ್ಟಡಿ ಮಾಡ್ತಾರೆ? ಕನ್ನಡ ಪಂಡಿತ ಎನ್ನುವಂಥ ಒಂದು ಪರೀಕ್ಷೆ ಇದೆ. ಕನ್ನಡದಲ್ಲಿ ಪ್ರಾವೀಣ್ಯತೆಯನ್ನು ಪಡೀಲಿಕ್ಕೋಸ್ಕರ, ಹೆಚ್ಚಿನ ಅಭ್ಯಾಸವನ್ನು, ಕನ್ನಡ ಭಾಷೆಯಲ್ಲಿ ಜ್ಞಾನವನ್ನು ಪಡೀಲಿಕ್ಕೋಸ್ಕರ ಇರುವಂಥ ಒಂದು ಪರೀಕ್ಷೆ ಕನ್ನಡ ಪಂಡಿತ ಅಂಥೇಳಿ. ಆ ಕೋರ್ಸನ್ನು ಕೂಡ ಮಾಡ್ತಾರೆ. ಕನ್ನಡ ಪಂಡಿತ ಇತಿ ಪರೀಕ್ಷಾಂ, ಆ ಪರೀಕ್ಷೆಯನ್ನು ಕೂಡ, ಪರೀಕ್ಷಾಂ ಅಪಿ, ಪರೀಕ್ಷಾ ಆಕಾರ ಅಂತ ಸ್ತ್ರೀಲಿಂಗ ಪದಂ, ಪರೀಕ್ಷೆ ಪರೀಕ್ಷಾ ಪರೀಕ್ಷಾಂ ದ್ವಿತೀಯ ವಿಭಕ್ತಿ, ಪರೀಕ್ಷೆಯನ್ನು ಕೂಡ, ಅಪಿ ಅವ್ಯಯ ಕೂಡ, ಸಮುತ್ತೀರ್ಣಃ ಅಭವತ್, ಉತ್ತೀರ್ಣ ಜಾತ, ಸಮುತ್ತೀರ್ಣರಾಗ್ತಾರೆ. ಆ ಪರೀಕ್ಷೆಯಲ್ಲಿ ಒಳ್ಳೆಯ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದು ಉತ್ತೀರ್ಣ, ಪಾಸ್ ಆಗುವಂಥದ್ದು, ತೇರ್ಗಡೆ ಹೊಂದುತ್ತಾರೆ. ಅಭವತ್ ಆದರು. ಅಗ್ರೆ ಅಧ್ಯಯನಾನಂತರಂ ಕಾನಿಚನ ವರ್ಷಾಣಿ ಪ್ರೌಢಶಾಲಾಯಾಂ ಅಧ್ಯಾಪಕಃ ಭೂತ್ವಾ ಕಾರ್ಯಂ ನಿರವಹತ್. ರಂಗನಾಥ ಶರ್ಮ ಅಧ್ಯಯನಾನಂತರಂ, ಅಧ್ಯಯನಸ್ಯ ಅನಂತರಂ, ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಎಲ್ಲ ಪಡ್ಕೊಂಡ ನಂತರ, ಅಧ್ಯಯನವನ್ನು ಮುಗಿಸಿದ ನಂತರ, ಕಾನಿಚನ ವರ್ಷಾಣಿ, ವರ್ಷೇ ವರ್ಷಾಣಿ ನಪುಂಸಕಲಿಂಗ, ಕಿಂ ಕೆ ಕಾನಿ, ಚನ ಅಂತ ಪ್ರತ್ಯಯ, ಕಾನಿಚನ ಎರಡು ಕೂಡ ನಪುಂಸಕಲಿಂಗ, ಕಾನಿಚನ ವರ್ಷಾಣಿ ಕೆಲವು ವರ್ಷಗಳ ಕಾಲ, ಕುತ್ರ ಪ್ರೌಢಶಾಲಾಯಾಂ ಅಧ್ಯಾಪಕಃ ಭೂತ್ವಾ, ಅಧ್ಯಾಪಕರೂಪೇಣ ಕಾರ್ಯಂ ನಿರವಹತ್. ಕುತ್ರ? ಪ್ರೌಢಶಾಲಾಯಾಂ, ಮೊದಲಿಗೆ ಪ್ರೌಢಶಾಲೆಯಲ್ಲಿ, ಶಾಲಾಃ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ ಶಾಲಾಯಾಂ, ಶಾಲೆಯೋ ಶಾಲಾಸು, ಪ್ರೌಢಶಾಲಾಯಾಂ ಪ್ರೌಢಶಾಲೆಯಲ್ಲಿ, ಪ್ರೌಢವಿದ್ಯಾಲಯೇ, ಅಧ್ಯಾಪಕಃ ಭೂತ್ವಾ ಸಂಸ್ಕೃತ ಅಧ್ಯಾಪಕಃ ಭೂತ್ವಾ ಕಾರ್ಯಂ ನಿರವಹತ್, ಸಂಸ್ಕೃತ ಅಧ್ಯಾಪಕನಾಗಿ, ಅಧ್ಯಾಪಕಃ ಶಿಕ್ಷಕಃ, ಭೂತ್ವಾ ಅಂತ ಹೇಳಿದರೆ ಆಗಿ, ಭವತಿ ಆಗುತ್ತಾನೆ, ಭೂತ್ವಾ ಆಗಿ, ತ್ವಾ ಅಂತ ಉಂಟು ಕೊನೆಯಲ್ಲಿ, ಅದಕ್ಕೆ ತ್ವಾಂತ ಪ್ರತ್ಯಯ ಅಂತ, ಕೃದಂತ ಪ್ರತ್ಯಯ ಅಂತ ಕರಿತೇವೆ. ಭೂತ್ವಾ ಆಗಿ, ಅಧ್ಯಾಪಕಃ ಭೂತ್ವಾ ಅಧ್ಯಾಪಕನು ಆಗಿ, ಕಾರ್ಯಂ ಅಧ್ಯಾಪನ ಕಾರ್ಯಂ ನಿರವಹತ್ ನಿರ್ವಹಿಸಿದನು. ನಿರ್ ಉಪಸರ್ಗ, ವಹತಿ ವಹ್ಧಾತು, ವಹತಿ ಲಟ್ಲಕಾರ, ನಿರ್ವಹತಿ ಲಟ್ಲಕಾರ, ಅದರ ಲಂಗ್ಲಕಾರ ಭೂತಕಾಲಾರ್ಥದಲ್ಲಿ ನಿರವಹತ್. ನಿರ್ ಉಪಸರ್ಗ, ವಹತಿ
ಅದರಲ್ಲಿ ಅಂಗ್ಲಕಾರ ಅವಹತ್ ಹೇಳಿ, ನಿರ್ ಪ್ಲಸ್ ಅವಹತ್ ನಿರವಹತ್ ಅಂತ ಆಗ್ತದೆ. ನಿರವಹತ್ ಹೇಳಿದ್ರೆ ನಿರ್ವಹಿಸಿದನು, ಆ ಜವಾಬ್ದಾರಿಯನ್ನು ವಹಿಸಿಕೊಂಡನು ಅಂತ ಅರ್ಥ. ಮೊದಲು ಸಂಸ್ಕೃತ ಅಧ್ಯಾಪಕರಾಗಿ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ಮಾಡ್ತಾರೆ. ಅನಂತರ ಅಷ್ಟಚತ್ವಾರಿಂಶತ್ ಅಧಿಕ ನವದಶಶತತಮೇ ವರ್ಷೆ, ಅಷ್ಟಚತ್ವಾರಿಂಶತ್ ಅಧಿಕ, ಅಷ್ಟಚತ್ವಾರಿಂಶತ್ ಅಂತ ಹೇಳಿದ್ರೆ 48 ಹೆಚ್ಚು, ಯಾವುದಕ್ಕೆ? ನವದಶಶತ 1900 ಅಂದರೆ 1948 ಇಸುವಿಯಂದು, 1948 1948 ತಮೇ ವರ್ಷೆ, ತಮೇ ಹೇಳಿದರೆ ನೇ, 1948ನೇ ವರ್ಷೆ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯೇ ಏವ ಸಂಸ್ಕೃತ ಏವ ವ್ಯಾಕರಣಶಾಸ್ತ್ರಸ್ಯ ಪ್ರಾಧ್ಯಾಪಕತ್ವೇನ ನಿಯುಕ್ತಃ ಅಭವತ್. ತಾವು ಎಲ್ಲಿ ಡಿಗ್ರಿಯನ್ನು ಉನ್ನತಾಧ್ಯಯನವನ್ನು ಮಾಡಿರ್ತಾರೆಯೋ ಅದೇ ಕಾಲೇಜಿನಲ್ಲಿ, ಅದೇ ವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇರ್ತಾರೆ. ಕುತ್ರ? ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯ. ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯ ಎಲ್ಲಿದೆ? ಬೆಂಗಳೂರು ನಗರದಲ್ಲಿದೆ. ಆ ವಿದ್ಯಾಲಯದಲ್ಲಿಯೇ, ವಿದ್ಯಾಲಯೇ ಸಪ್ತಮಿ ಭಕ್ತಿ, ಮಹಾವಿದ್ಯಾಲಯೇ ಕಾಲೇಜ್. ವ್ಯಾಕರಣಶಾಸ್ತ್ರಸ್ಯ ಯಾವ ಭಾಗವನ್ನು ಅವರು ವಿಷಯವನ್ನು ಅಧ್ಯಾಪನ ಕಲಿಸ್ತಾ ಇದ್ರು ಹೇಳಿದರೆ, ವ್ಯಾಕರಣಶಾಸ್ತ್ರಸ್ಯ, ವ್ಯಾಕರಣಶಾಸ್ತ್ರದ ಪಾಣಿನಿಯ ಅಷ್ಟಾಧ್ಯಾಯಿ, ಅನೇಕ ವ್ಯಾಕರಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕೃತಿಗಳಿವೆ. ಆ ಭಾಗವನ್ನು ವ್ಯಾಕರಣ ಭಾಗಸ್ಯ ವ್ಯಾಕರಣಶಾಸ್ತ್ರಸ್ಯ ಪ್ರಾಧ್ಯಾಪಕತ್ವೇನ, ಅಧ್ಯಾಪಕತ್ವೇನ ಪ್ರಾಧ್ಯಾಪಕತ್ವೇನ ಅಧ್ಯಾಪಕರಾಗಿ ನಿಯುಕ್ತಃ ಅಭವತ್. ನಿಯುಕ್ತಃ, ನಿಯುಕ್ತಃ ತಾಂತ ಭೂತಕೃದಂತ ರೂಪ, ನಿಯುಕ್ತಃ ಅಭವತ್, ಆಯೋಜಿತ. ನಿಯುಕ್ತ ಹೇಳಿದರೆ ಸೆಲೆಕ್ಟ್, ಸೆಲೆಕ್ಟ್ ಆದರು. ನಿಯುಕ್ತಃ ಅಭವತ್, ನಿಯುಕ್ತೋ ಅಭವತ್, ನಿಯುಕ್ತೋ ಪ್ಲಸ್ ಅಭವತ್, ನಿಯುಕ್ತೋಭವತ್ ಪೂರ್ವರೂಪ ಸಂಧಿ. ಎಸ್ ಮಾರ್ಕ್ ಇದ್ದಲ್ಲಿ ಅಕಾರವನ್ನು ಸೇರಿಸಬೇಕು. ಅದು ಇನ್ನು ಬಿಡಿಸುವಾಗ ನಿಯುಕ್ತಃ ಅಭವತ್ ವಿಸರ್ಗ ಸಂಧಿ ಕೂಡ ಆಗ್ತದೆ. ಸೆಲೆಕ್ಟ್ ಆಗ್ತಾರೆ. ತಾವು ಕಲಿತಂತಹ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಲೆಕ್ಚರರ್ ಆಗಿ ನಿಯುಕ್ತ, ಸೆಲೆಕ್ಟ್ ಆಗ್ತಾರೆ. ಅಭವತ್ ಆದನು, ಲಂಗ್ಲಕಾರ. ಅನಂತರಂ ಅಧ್ಯಯನ ಅಧ್ಯಾಪನೆ ಸದಾ ನಿರತಃ ಏಷಃ ಮಹೋದಯಃ ಸಂಸ್ಕೃತ ಭಾಷಾಯಾಂ ಕನ್ನಡ ಭಾಷಾಯಾಂ ಚ 60 ಅಧಿಕಾನ್ ಗ್ರಂಥಾನ್ ಅರಚಯತ್. ಈ ಕವಿಗಳು ನೋಡಿ, ಸಂಸ್ಕೃತ ಅಧ್ಯಯನ ಅಧ್ಯಾಪನೆ ಸದಾ ನಿರತಃ ಏಷಃ. ಅಧ್ಯಯನೆ, ಅಧ್ಯಯನ ಪ್ಲಸ್ ಅಧ್ಯಾಪನ, ಅಧ್ಯಯನಾಧ್ಯಾಪನೆ ಸವರ್ಣ ದೀರ್ಘ ಸಂಧಿ. ಅಧ್ಯಯನ ಅಧ್ಯಾಪನೆ, ಅಧ್ಯಯನ ಹೇಳಿದರೆ ಸ್ಟಡಿ ಮಾಡುವಂಥದ್ದು, ಅಧ್ಯಾಪನ ಅಂತ ಹೇಳಿದರೆ ಕಲಿಸುವಂಥದ್ದು. ಅಧ್ಯಯನ ಸ್ಟಡಿ, ಅಧ್ಯಾಪನ ಹೇಳಿದರೆ ಇನ್ನೊಬ್ಬನಿಗೆ ಟೀಚ್ ಮಾಡುವಂಥದ್ದು ಅಂತ ಅರ್ಥ. ಇವೆರಡೂ ವಿಷಯಗಳಲ್ಲಿ ಸದಾ ನಿರತಃ, ಸದಾ ನಿರತಃ ಮಗ್ನಃ ತಲ್ಲೀನನಾದಂಥವರು, ತನ್ನನ್ನು ತಾನು ತೊಡಗಿಸಿಕೊಂಡಂಥವರು. ಅವರೂ ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ರು, ಅಧ್ಯಯನ ಮಾಡ್ತಾಯಿದ್ರು ಕಾಣ್ಬೋದು. ಅದರ ಜೊತೆಗೆ ಸಂಸ್ಕೃತವನ್ನು ಮತ್ತೊಬ್ಬರಿಗೆ ಬೋಧಿಸ್ತಾ ಇದ್ದರು. ಈ ಕೆಲಸದಲ್ಲಿ ನಿರತಃ, ಸದಾ ನಿರತಃ, ಸದಾ ಮಗ್ನಃ, ಮಗ್ನರಾದಂತಹ ಈ ವಿಚಾರದಲ್ಲಿ ಏಷಃ ಮಹೋದಯಃ, ಏಷಃ ರಂಗನಾಥ ಶರ್ಮ ಮಹೋದಯಃ ಸಂಸ್ಕೃತ ಭಾಷಾಯಾಂ ಕನ್ನಡ ಭಾಷಾಯಾಂ ಚ 60 ಅಧಿಕಾನ್ ಗ್ರಂಥಾನ್ ಅರಚಯತ್. ಸಂಸ್ಕೃತ ಭಾಷಾಯಾಂ ಏವಂ ಕನ್ನಡ ಭಾಷಾಯಾಂ, ಸಂಸ್ಕೃತ ಭಾಷಾಯಾಂ ಭಾಷೆಯಲ್ಲಿ ಸಪ್ತಮಿ ಭಕ್ತಿ, ಲತಾಯಾಂ ಲತಯೋ ಲತಾಸು, ಏವಂ ಭಾಷಾಯಾಂ ಭಾಷೆಯೋ ಭಾಷಾಸು, ಭಾಷಾಯಾಂ ಭಾಷೆಯಲ್ಲಿ, ಕಸ್ಯಾಂ ಭಾಷಾಯಾಂ ಸಂಸ್ಕೃತ ಭಾಷಾಯಾಂ ಏವಮೇವ ಕನ್ನಡ ಭಾಷಾಯಾಂ ಚ, ಕನ್ನಡ ಭಾಷೆಯಲ್ಲಿಯೂ ಕೂಡ, ಮತ್ತು 60 ಅಧಿಕಾನ್, ಎಷ್ಟು ಪುಸ್ತಕ? 60 ಅಧಿಕಾನ್, 60ಕ್ಕಿಂತಲೂ ಹೆಚ್ಚು. 60 ಪ್ಲಸ್ ಅಧಿಕಾನ್, 60ಅಧಿಕಾನ್ ಎಣ್ ಸಂಧಿ ಭವತಿ. 60ಕ್ಕಿಂತಲೂ ಅಧಿಕಾನ್ ಹೆಚ್ಚು, ಗ್ರಂಥಾನ್ ಪುಸ್ತಕಗಳನ್ನು, ಗ್ರಂಥಂ ಗ್ರಂಥೌ ಗ್ರಂಥಾನ್ ಗ್ರಂಥಗಳನ್ನು, ಅರಚಯತ್ ರಚಿತವಾನ್, ರಚಯತಿ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್, ಅರಚಯತ್ ಲಂಗ್ಲಕಾರ, ಅರಚಯತ್ ಅರಚಯತಾಂ ಅರಚಯನ್ ಹೇಳಿ, ಅರಚಯತ್ ಹೇಳಿದರೆ ರಚಿಸಿದನು, ರಚಿತವಾನ್. ಶ್ರೀಶಂಕರ ಚರಿತಾಮೃತಂ, ಶ್ರೀ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತಹ ಶ್ರೀಶಂಕರ ಚರಿತ ಅಮೃತಂ, ಶಂಕರ ಚರಿತಾಮೃತಂ ಎನ್ನುವಂತಹ ಒಂದು ಪುಸ್ತಕವನ್ನು ಕಾಣ್ಬೋದು. ಇಲ್ಲಿ ಅದರ ಮುಖಪುಟದ ಚಿತ್ರ. ಶಂಕರ ಚರಿತಾಮೃತಂ, ಕುಸುಮಾಂಜಲಿ ಇತಿ, ಎಲ್ಲ ಸಂಸ್ಕೃತದಲ್ಲಿ ಬರೆಯುವಂಥದ್ದು. ಕುಸುಮಾಂಜಲಿ, ಏಕಚಕ್ರಂ ಇದು ನಾಟಕ, ಏಕಚಕ್ರಂ ಇತ್ಯಾದಯ, ಇತಿ ಆದಯ ಇತ್ಯಾದಯ ಎಣ್ ಸಂಧಿ ಮೊದಲಾದವರು ಎಕ್ಸೆಟ್ರಾ, ಆದಿ ಆದಿ ಆದಯ ಇತಿ ಆದಯ ಸಂಸ್ಕೃತ ಗ್ರಂಥಾಃ.
ಇದಿಷ್ಟೇ ಅಲ್ಲ, ಬಹಳಷ್ಟು ಸಂಸ್ಕೃತ ಗ್ರಂಥಗಳಿವೆ. ಕೆಲವನ್ನು 4 ನಿಮಗೆ ಪರಿಚಯಕ್ಕಾಗಿ ಕೊಟ್ಟಿದ್ದಾರೆ. ಶ್ರೀಶಂಕರ ಚರಿತಾಮೃತಂ, ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಕುರಿತಾದಂತಹ ಪುಸ್ತಕ, ಕುಸುಮಾಂಜಲಿ ಎನ್ನುವಂತಹ ಪುಸ್ತಕ, ಏಕಚಕ್ರಂ ಎನ್ನುವಂತಹ ಪುಸ್ತಕಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೀತಾರೆ. ಏವಂ ಶ್ರೀರಾಮಚಂದ್ರ ವ್ಯಾಸರಹಸ್ಯಂ ಲೌಕಿಕನ್ಯಾಯಾ ಚ ಕನ್ನಡಗ್ರಂಥಾ ಪ್ರಮುಖಾ. ಅಲ್ಲೆಲ್ಲ ಕೆಲವು ಆ ಪುಸ್ತಕಗಳನ್ನು ಕಾಣಬಹುದು. ಶ್ರೀ ರಾಮಚಂದ್ರನಿಗೆ ಶ್ರೀರಾಮನಿಗೆ ಸಂಬಂಧಪಟ್ಟಂಥದ್ದು. ವ್ಯಾಸರಹಸ್ಯಂ ಎನ್ನುವಂತಹ ಪುಸ್ತಕ ವ್ಯಾಸ ಮಹರ್ಷಿಗಳಿಗೆ ಸಂಬಂಧಿಸಿದ ಪುಸ್ತಕ. ಲೌಕಿಕ ನ್ಯಾಯ ಎನ್ನುವಂತಹ ಅತ್ಯಂತ ಪ್ರಸಿದ್ಧವಾದಂಥದ್ದು ಲೌಕಿಕ ನ್ಯಾಯಗಳು ಎನ್ನುವಂತಹ ಪುಸ್ತಕ. ಇವುಗಳು ಕನ್ನಡ ಗ್ರಂಥ ಪ್ರಮುಖ, ಕನ್ನಡದಲ್ಲಿರುವಂತಹ ಅತ್ಯಂತ ಪ್ರಮುಖವಾದಂತಹ ಗ್ರಂಥಗಳು, ಪ್ರಮುಖವಾದಂಥದ್ದು ಕನ್ನಡ ಭಾಷೆಯಲ್ಲಿ ಬರೆದಂಥ ಪುಸ್ತಕಗಳು. ಅನುವಾದ ಕೃತಿಷು ಶ್ರೀಮತ್ ವಾಲ್ಮೀಕಿ ರಾಮಾಯಣಂ ಅಮರಕೋಶಃ ವಿದುರನೀತಿ ಚ ಪ್ರಸಿದ್ಧಾಃ ಗ್ರಂಥಾಃ. ಅದರ ಜೊತೆಗೆ ಅನುವಾದ ಕೃತಿಷು, ಸಂಸ್ಕೃತದಲ್ಲಿ ಈ ಹಿಂದೆ ಬರೆದಂತಹ ಅನೇಕ ಕವಿಗಳ ಕೃತಿಗಳನ್ನು ಕನ್ನಡ ಭಾಷೆಗೆ ಅನುವಾದ, ಭಾಷಾಂತರ ಮಾಡುವಂಥದ್ದು, ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಅದಕ್ಕೆ ಅನುವಾದ ಕೃತಿ. ಕೃತಿಷು ಸಪ್ತಮೇ ಭಕ್ತಿ, ಕೃತೌ ಕೃತ್ಯೋ ಕೃತಿಷು, ಕೃತಿಗಳಲ್ಲಿ, ಪುಸ್ತಕೇಶು, ಅನುವಾದ ಪುಸ್ತಕೇಶು ಕೆಲವು ಕೊಟ್ಟಿದ್ದಾರೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ, ವಾಲ್ಮೀಕಿ ರಾಮಾಯಣ, ವ್ಯಾಸ ವಿರಚಿತ ವಾಲ್ಮೀಕಿ ರಾಮಾಯಣವನ್ನು ಹಾಗೆ ವ್ಯಾಸರ ಭಾವನೆಗಳಿಗೆ ಧಕ್ಕು ಬರದ ಹಾಗೆ, ಅವರ ಆಶಯಗಳಿಗೆ ಧಕ್ಕೆ ಬರದ ಹಾಗೆ ಕನ್ನಡ ಭಾಷೆಗೆ ಅವರು ಅನುವಾದ ಮಾಡಿದ್ದಾರೆ. ಈಗ ಮಾರ್ಕೆಟಲ್ಲಿ ಲಭ್ಯವಿದೆ ಆ ಪುಸ್ತಕ, ಶ್ರೀಮತ್ ವಾಲ್ಮೀಕಿ ರಾಮಾಯಣಂ. ಇಡೀ ಸಂಪೂರ್ಣ ರಾಮಾಯಣವನ್ನು ಕನ್ನಡಕ್ಕೆ ಅವರು ಭಾಷಾಂತರಿಸ್ತಾರೆ, ಅನುವಾದ ಮಾಡ್ತಾರೆ. ಅಮರಕೋಶ, ಅಮರ ಎಂಬ ಕವಿ ಬರೆದಂತಹ ಸಂಸ್ಕೃತ ಡಿಕ್ಷನರಿ, ಶ್ಲೋಕ ರೂಪದಲ್ಲಿರುವಂತಹ ಅಮರಕೋಶ ಎನ್ನುವಂತಹ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರಿಸ್ತಾರೆ, ಅನುವಾದ ಮಾಡ್ತಾರೆ. ವಿದುರನೀತಿ ಚ ಪ್ರಸಿದ್ಧ ಗ್ರಂಥ. ಹಾಗೆ ವಿದುರನೀತಿ ಎನ್ನುವಂಥದ್ದು ಮಹಾಭಾರತದಲ್ಲಿ ಇರುವಂತಹ ವಿದುರನ ಉಪದೇಶವನ್ನು ಕನ್ನಡ ಭಾಷೆಗೆ ಅವರು ಬರೀತಾರೆ, ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡ್ತಾರೆ. ವಿದುರನೀತಿ ಚ ಪ್ರಸಿದ್ಧ ಗ್ರಂಥ ಅನುವಾದ ಕೃತಯ, ಅನುವಾದ ಗ್ರಂಥಗಳು. ಏತಸ್ಯ ಮಹಾನುಭಾವಸ್ಯ ದೇಶಭಕ್ತಿಂ ರಾಷ್ಟ್ರಹಿತಚಿಂತನಂ ಪ್ರಾಮಾಣಿಕತಾಂ ಚ ತದೀಯ ಜೀವನ ಪದ್ಧತ್ಯಾಂ ಲೇಖನೇಷು ಚ ಪಶ್ಯಾಮಃ. ಏತಸ್ಯ ಮಹಾನುಭಾವಸ್ಯ, ಏತಸ್ಯ ರಂಗನಾಥಶರ್ಮಣಃ ದೇಶಭಕ್ತಿಂ, ಏತಸ್ಯ ಏತಯೋಃ ಏತೇಷಾಂ ಇವನ ರಂಗನಾಥಶರ್ಮರ, ಮಹಾನುಭಾವಸ್ಯ ಮಹೋದಯಸ್ಯ ರಂಗನಾಥಶರ್ಮರ ಎನ್ನುವಂಥ ಅರ್ಥ. ಮಹಾನುಭಾವಸ್ಯ ಮಹಾನುಭಾವರ, ದೇಶಭಕ್ತಿಂ ಅವರಿಗೆ ದೇಶದ ಮೇಲೆ ಇರುವಂಥ ಭಕ್ತಿ ಪ್ರೀತಿ ಎಷ್ಟು ಎನ್ನುವಂಥದ್ದು. ರಾಷ್ಟ್ರಹಿತ ಚಿಂತನಂ, ರಾಷ್ಟ್ರದ ಹಿತಕ್ಕಾಗಿ ಇವರ ಆಲೋಚನೆ ಏನಿತ್ತು. ಪ್ರಾಮಾಣಿಕತಾಂ, ಸರಳ ಜೀವಿಯಾಗಿ ಎಷ್ಟೇ ಉನ್ನತ ಹುದ್ದೆಯನ್ನು ಪಡ್ಕೊಂಡ್ರು, ಜ್ಞಾನಿ ಆದರೂ ಕೂಡ ಪ್ರಾಮಾಣಿಕತೆಯಿಂದ ಅಹಂಕಾರರಹಿತರಾಗಿ ಬದುಕಿದ, ಸರಳ ಜೀವನದಲ್ಲಿ ಬದುಕಿದಂತಹ ಇವರನ್ನು ತದೀಯ ಜೀವನ ಪದ್ಧತ್ಯಾಂ, ಅವರ ತಸ್ಯ ತಯೋ ತೇಷಾಂ, ತಸ್ಯ ಅದೇನು ಅರ್ಥ, ಅವನ ಎನ್ನುವಂಥ ಅರ್ಥದಲ್ಲಿ. ತದೀಯ, ಮದೀಯ ಹೇಳಿದರೆ ನನ್ನ, ತದೀಯ ನಿನ್ನ, ತದೀಯ ಜೀವನ, ಅವರ ಜೀವನ ಪದ್ಧತ್ಯಾಂ ಪದ್ಧತಿಯಲ್ಲಿ, ಲೇಖನೇಶು ಚ ಪಶ್ಯಾಮ, ಅವರ ಜೀವನ ಪದ್ಧತಿಯನ್ನು ನಾವು ಕಂಡಾಗ, ನೋಡಿದಾಗ, ಹಾಗೆ ಲೇಖನೇಶು ಅವರ ಕೃತಿಗಳಲ್ಲಿ, ಲೇಖನೇ ಲೇಖನಯೋ ಲೇಖನೇಶು, ಪದ್ಧತ್ಯಾಂ ಸ್ತ್ರೀಲಿಂಗ, ಪದ್ಧತ್ಯಾಂ ಪದ್ಧತ್ಯೋ ಪದ್ಧತೀಷು, ಪದ್ಧತ್ಯಾಂ ಸಪ್ತಮೇ ಭಕ್ತಿ, ಅವರ ಜೀವನದ ಪದ್ಧತಿಯನ್ನು ನಾವು ನೋಡಿದಾಗ, ಲೇಖನೇಶು ಅವರ ಕೃತಿಗಳನ್ನು ನೋಡಿದಾಗ, ಪಶ್ಯಾಮಃ ನೋಡುತ್ತೇವೆ. ಏನು? ಅವರ ದೇಶಭಕ್ತಿ, ಅವರ ರಾಷ್ಟ್ರಹಿತ ಚಿಂತನೆಯ ಅವರ ಕನಸು, ಹಾಗೂ ಪ್ರಾಮಾಣಿಕತೆ ಅವರ ಜೀವನದಲ್ಲಿಯೂ ಕಾಣ್ತೇವೆ, ಅವರ ಲೇಖನದಲ್ಲಿಯೂ ಕಾಣ್ತೇವೆ. ಹೇಳಿದ್ದನ್ನು ಜೀವನದಲ್ಲಿ ಅವರು ಮಾಡಿ ತೋರಿಸಿದ್ದಾರೆ ಎನ್ನುವಂಥ ಅರ್ಥ. ಅಷ್ಟು ಸರಳವಾಗಿ ಬದುಕಿದಂತಹ ಸಂಸ್ಕೃತ ಕವಿಗಳು. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಇತಿ ವಚನಸ್ಯ ರಂಗನಾಥವರ್ಯಸ್ಯ ಜೀವನಮೇವ ಉದಾಹರಣಂ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ, ಒಂದು ಮಾತಿದೆ, ಸುಭಾಷಿತ. ಧೀಮತಾಂ ಕಾಲಃ ಕಾವ್ಯಶಾಸ್ತ್ರ ವಿನೋದೇನ ಗಚ್ಚತಿ. ಧೀಮತಾಂ, ಧೀಮತಾಂ ಹೇಳಿದರೆ ಪಂಡಿತಾನಾಂ, ಬುದ್ಧಿವಂತರ ಅಂತ ಅರ್ಥ, ಪಂಡಿತರ. ಧೀ ಹೇಳಿದರೆ ಬುದ್ಧಿ. ಧೀಮತಃ, ಧೀಮತೋಃ, ಧೀಮತಾಂ ಅಂತ ಷಷ್ಠಿ ವಿಭಕ್ತಿ. ಅಂದರೆ ಪಂಡಿತಾನಾಂ, ಬುದ್ಧಿವಂತರ ಅಥವಾ ಪಂಡಿತರು ಅಥವಾ ಜ್ಞಾನಿನಃ, ಜ್ಞಾನಿಗಳ, ಕಾಲಃ ಸಮಯ, ಕಾಲ ಅಂತ ಹೇಳಿದರೆ ಕಾಲಃ ಸಮಯ. ಧೀಮಂತರು ಅಥವಾ ಬುದ್ಧಿವಂತರು, ಜ್ಞಾನಿಗಳು ಹೇಗೆ ಸಮಯವನ್ನು ಕಳೀತಾರೆ? ಒಂದು ಮಾತಿದೆ, ಕಾವ್ಯ ಶಾಸ್ತ್ರ ವಿನೋದೇನ ಗಚ್ಚತಿ. ಅವರ ಟೈಮ್ ಪಾಸ್, ಅವರು ಹೇಗೆ ಸಮಯ ಕಳೀತಾರೆ ಹೇಳಿದರೆ, ಕಾವ್ಯಶಾಸ್ತ್ರ ವಿನೋದೇನ, ಕಾವ್ಯಶಾಸ್ತ್ರಾಣಾಂ ಅಧ್ಯಯನೇನ,
ಕಾವ್ಯ ಶಾಸ್ತ್ರಗಳನ್ನು ಓದುವಂಥದ್ದೇ ಅವರಿಗೆ ವಿನೋದ, ಅದೇ ಅವರಿಗೆ ಸಮಯ ಕಳೆಯುವಂತಹ ಒಂದು ಸಾಧನ ಮಾರ್ಗ. ಅಂತಹ ಕಾವ್ಯ ಶಾಸ್ತ್ರ ವಿನೋದ, ವಿನೋದ ಹೇಳಿದರೆ ಆನಂದ. ಕಾವ್ಯಶಾಸ್ತ್ರಗಳನ್ನು ಓದಿ ಅದರ ರಸವನ್ನು ಆನಂದವನ್ನು ಪಡ್ತಾ ರಸವನ್ನು ಆಸ್ವಾದಿಸುತ್ತಾ ಧೀಮತಾಂ ಕಾಲ ಗಚ್ಚತಿ, ಬುದ್ಧಿವಂತರ ಜ್ಞಾನಿಗಳ ಕಾಲ ಸಮಯ ಗಚ್ಚತಿ, ಹೋಗುತ್ತದೆ ಎನ್ನುವಂಥ ಒಂದು ಮಾತು. ಅದೇ ಮೂಢರಾದರೆ ಕಲಹೇನ, ಇನ್ನೊಬ್ಬರ ಜೊತೆಗೆ ಜಗಳ ಆಡ್ತಾ ವಿವಾದ ಮಾಡ್ತಾ ಸಮಯವನ್ನು ಕಳೆಯುವಂಥದ್ದು. ಹಾಗಲ್ಲ, ಇಲ್ಲಿ ಪಂಡಿತರು ಕಾವ್ಯಶಾಸ್ತ್ರಗಳನ್ನು ಓದುತ್ತಾ ತಮ್ಮ ಸಮಯವನ್ನು ಕಳೆಯುತ್ತಾರೆ ಎನ್ನುವ ಮಾತಿನಂತೆ ಇತಿ ವಚನಸ್ಯ ರಂಗನಾಥವರ್ಯಸ್ಯ ಜೀವನಂ ಏವ, ಅವರ ರಂಗನಾಥ ಮಹೋದಯಸ್ಯ ಜೀವನಂ ಏವ, ಅವರ ಜೀವನವೇ ಒಂದು ಉದಾಹರಣೆ. ಅಷ್ಟು ಅಧ್ಯಾಪನ ಮಾಡ್ತಾ, ಕಾವ್ಯಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ, ಅದನ್ನು ಬರಿತಾ ಅವರು ತಮ್ಮ ಜೀವನವನ್ನು ಸಂಸ್ಕೃತಕ್ಕಾಗಿ ಮುಡಿಪಿಟ್ಟಿದ್ದಾರೆ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು. ಅವರ ಜೀವನವೇ ಒಂದು ಉದಾಹರಣೆ ನಮಗೆ. ಏಷಃ ರಾಜ್ಯೋತ್ಸವ ಪುರಸ್ಕಾರಃ ರಾಷ್ಟ್ರಪತಿ ಪುರಸ್ಕಾರಃ ಮಹಾಮಹೋಪಾಧ್ಯಾಯಃ ಇತ್ಯಾದಿಭಿಃ ಪ್ರಶಸ್ತಿಭಿಃ ಸಮ್ಮಾನಿತಃ. ಏಷಃ ಮಹಾಭಾಗಃ ರಾಜ್ಯೋತ್ಸವ ಪುರಸ್ಕಾರಃ ಸಮ್ಮಾನ, ಅವರನ್ನು ಸತ್ಕರಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು, ರಾಜ್ಯಗಳು, ರಾಷ್ಟ್ರಗಳು, ಯಾವುದೆಲ್ಲ ಮುಖ್ಯವಾಗಿ ಕೊಟ್ಟಿದ್ದಾರೆ ಕೆಲವೇ. ರಾಜ್ಯೋತ್ಸವ ಪುರಸ್ಕಾರ, ನವೆಂಬರ್ 1ಕ್ಕೆ ನಾವು ರಾಜ್ಯೋತ್ಸವ ಪುರಸ್ಕಾರವನ್ನು ಕೊಡ್ತೇವೆ. ಆ ಪುರಸ್ಕಾರವನ್ನು ಇವರು ಪಡ್ಕೊಂಡಿದ್ದಾರೆ, ರಾಜ್ಯೋತ್ಸವ ಪುರಸ್ಕಾರವನ್ನು. ರಾಷ್ಟ್ರಪತಿ ಪುರಸ್ಕಾರ, ನೋಡಿ ರಾಷ್ಟ್ರಪತಿಗಳು ಶಂಕರ ದಯಾಳ್ ಶರ್ಮಾರು ನೀಡುವಂಥದ್ದು, ಹಿಂದೆ ರಾಷ್ಟ್ರಪತಿಗಳಾಗಿದ್ದಂಥವರು. ರಾಷ್ಟ್ರಪತಿ ಪುರಸ್ಕಾರ, ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಮಹಾಮಹೋಪಾಧ್ಯಾಯ ಪುರಸ್ಕಾರ, ಮಹಾಮಹೋಪಾಧ್ಯಾಯ ಸಂಸ್ಕೃತ ಕವಿಗಳಿಗೆ ಕೊಡುವಂತಹ ಶ್ರೇಷ್ಠ ಪುರಸ್ಕಾರ ಮಹಾಮಹೋಪಾಧ್ಯಾಯ ಎನ್ನುವಂತಹ ಪುರಸ್ಕಾರವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇತ್ಯಾದಿಭಿಹಿ, ಮೊದಲಾದವುಗಳಿಗಿಂದ, ಪ್ರಶಸ್ತಿಭಿಹಿ ಮೊದಲಾದ ಪ್ರಶಸ್ತಿಗಳಿಂದ, ಪ್ರಶಸ್ತಿಭ್ಯಾಂ ಪ್ರಶಸ್ತಿಭಿಹಿ ಪ್ರಶಸ್ತಿಗಳಿಂದ, ಇತಿ ಆದಿಭಿಹಿ ಆದಿನ ಆದಿಭ್ಯಾಂ ಆದಿಭಿಹಿ ತೃತೀಯ ವಿಭಕ್ತಿಯಲ್ಲಿದೆ. ಇತಿ ಆದಿ ಇತ್ಯಾದಿ ಎಣ್ಸಂಧಿ, ಇತ್ಯಾದಿ ಮೊದಲಾದ ಪ್ರಶಸ್ತಿಗಳಿಂದ ಸಮ್ಮಾನಿಸಲ್ಪಟ್ಟಿದ್ದಾರೆ. ಸಮ್ಮಾನಿತಃ ಅಂತ ಹೇಳಿದರೆ ಸನ್ಮಾನವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ಅರ್ಥ. ಸಮ್ಮಾನಿತಃ ತಾಂತಭೂತಗಳಂತ ಸನ್ಮಾನಿಸಲ್ಪಟ್ಟಿದ್ದಾರೆ, ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿ ಕೆಲವು ಪ್ರಶಸ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ. ಷಟ್ ಸಪ್ತತಿ ಅಧಿಕ ನವದಶಶತ ತಮೇ ವರ್ಷೆ ನಿವೃತ್ತಃ. ಏಷಃ ಮಹಾಭಾಗಃ, ಏಷಃ ರಂಗನಾಥವರ್ಯಃ ಷಟ್ ಸಪ್ತತಿ ಅಧಿಕ ಅಂದರೆ ಷಟ್ ಸಪ್ತತಿ 76 ವರ್ಷ ಅಧಿಕ ನವದಶಶತತಮೆ ಅಂದರೆ 1900 ಅಂದರೆ 1976ನೇ ವರ್ಷ. ಷಟ್ ಸಪ್ತತಿ 76, ಷಟ್ ಸಪ್ತತ್ಯುತ್ತರ ನವದಶಶತತಮೆ 1976ನೇ ತಮೇ ವರ್ಷೆ, ಆ ವರ್ಷದಂದು ನಿವೃತ್ತ ಅವರು ನಿವೃತ್ತರಾಗ್ತಾರೆ. ತಮ್ಮ ಪ್ರಾಧ್ಯಾಪಕ ಹುದ್ದೆಯಿಂದ ಅವರು ನಿವೃತ್ತಿಯನ್ನು ಪಡೆದರು. ನಿವೃತ್ತ ಅಂತ ಹೇಳಿದರೆ ರಿಟೈರ್ಡ್ ಆಗ್ತಾರೆ ಎನ್ನುವಂಥದ್ದು. ಹಾಗೆ 2014ನೇ ಇಸ್ವಿಯಂದು ಇವರು ದಿವಂಗತರಾಗ್ತಾರೆ, ಸ್ವರ್ಗಸ್ಥರಾಗ್ತಾರೆ. ಈ ವಿಷಯವು ಕೂಡ ಗೊತ್ತಿರಬೇಕು. ಈಗ ಬದುಕಿ ಇಲ್ಲ ಇವರು. ಅಂತಹ ಶ್ರೇಷ್ಠ ರೀತಿಯಲ್ಲಿ ಸಂಸ್ಕೃತ ಮಾತೆಯ ಸುರ ಸರಸ್ವತಿಯ ಸೇವೆಯನ್ನು ಮಾಡಿದಂತಹ ರಂಗನಾಥ ಶರ್ಮರ ಒಂದು ಪರಿಚಯದ ಪಾಠವನ್ನು ನೀವು ಅಭ್ಯಾಸ ಮಾಡಿದ್ದೀರಾ, ಪರಿಚಯವನ್ನು ಮಾಡಿಕೊಂಡಿದ್ದೀರಾ. ಈ ಪಾಠದ ಮೂಲಕ ಇಡೀ ಪಾಠವನ್ನು ಒಮ್ಮೆ ನೀವು 2-3 ಬಾರಿ ಇಡೀ ಟೆಕ್ಸ್ಟ್ ಬುಕ್ಕನ್ನು ನೀವು ಪಾಠವನ್ನು ಓದಬೇಕು. 2 ಸಲ ಈ ಪಾಠವನ್ನು ವೀಕ್ಷಿಸಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಅಭ್ಯಾಸ ಟಿಪ್ಪಣಿಯನ್ನು ಕೂಡ ಕೊಡ್ತೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಕೊನೆಯಲ್ಲಿ ವ್ಯಾಕರಣ ಭಾಗ ಇದೆ, ಗಮನಿಸಿ. ಅಕರೋತ್ ಅತ್ರ ಲಂಗ್ಲಕಾರ, ಅಕರೋತ್ ಅಕುರುತಾಂ ಅಕುರುವನ್, ಲಂಗ್ಲಕಾರ ಅಕರೋತ್ ಮಾಡಿದನು, ಕರೋತಿ ಲಟ್ಲಕಾರ ನೋಡ್ಕೊಳ್ಳಿ. ಮಹತ್ ಶಬ್ದ, ಮಹಾನ್ ಮಹಾಂತೋ ಮಹಾಂತಃ ಇತಿ ಪ್ರಥಮ ವಿಭಕ್ತೋ, ತೃತೀಯ ವಿಭಕ್ತಿ ರೂಪಾಣಿ ಮಹತಾ ಮಹದ್ಭ್ಯಾಂ ಮಹದ್ಭಿಃ, ತುಂಬ ಎನ್ನುವಂಥ ಅರ್ಥ. ಸಂಪಾದ್ಯ ಅಂತ ಹೇಳಿದರೆ ಲೆಪ್ಪು ಪ್ರತ್ಯಯ, ಸಂಪಾದಿಸಿ ಅಂತ ಅರ್ಥ. ಭೂತ್ವ ಅಂತ ಹೇಳಿದರೆ ಆಗಿ, ತ್ವಾ ಪ್ರತ್ಯಯ, ಆಗಿ ಅಂತ ಹೇಳಿ ಕನ್ನಡದಲ್ಲಿ. ನಿರವಹತ್ ಅತ್ರ ಲಂಗ್ಲಕಾರ, ನಿರವಹತ್ ನಿರವಹತಾಂ ನಿರವಹನ್ ಅಂತ ಇತಿ ಪ್ರಥಮ ಪುರುಷ ರೂಪಾಣಿ. ನಿರ್ವಹಿಸಿದನು, ಇಬ್ಬರು ನಿರ್ವಹಿಸಿದರು ಇತಿ. ನಿಯುಕ್ತೋಭವತ್ ಅತ್ರ ಸಂಧಿ ವಿಭಜನಂ ಏವಂ ಭವತಿ. ನಿಯುಕ್ತೋ ಅಭವತ್ ಪೂರ್ವರೂಪ ಸಂಧಿ. ರಚಯತಿ
ಲಟ್ಲಕಾರ ಅರಚಯತ್ ಅತ್ರ ಲಂಗ್ಲಕಾರ ಪಾಸ್ಟ್ ಟೆನ್ಸ್ ರಚಿಸುತ್ತಾನೆ ಲಟ್ಲಕಾರ ಅರಚಯತ್ ರಚಿಸಿದನು. ಧೀಮತಾಂ ಇತಿ ಷಷ್ಠಿ ವಿಭಕ್ತಿ ಬಹುವಚನ. ಪ್ರಥಮ ವಿಭಕ್ತಿ ರೂಪ ಹೀಗಿದೆ: ಧೀಮಾನ್ ಧೀಮಂತೌ ಧೀಮಂತಃ. ಧೀಮಾನ್ ಬುದ್ಧಿ ಉಳ್ಳವ, ಧೀಮಂತೋ ದ್ವಿವಚನ, ಧೀಮಂತಃ ಬಹುವಚನ, ಷಷ್ಠಿ ವಿಭಕ್ತಿ ಧೀಮತಃ ಧೀಮತೋ ಧೀಮತಾಂ ಎಂಬುದಾಗಿ ಇದು ವ್ಯಾಕರಣ. ಇದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ. ರಂಗನಾಥ ಶರ್ಮರ ಕುರಿತಾದಂಥ ಈ ಪಾಠವನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಶುಭಮಸ್ತು. ಧನ್ಯವಾದ.